ಒಂದು ಕಪ್ ದೋಸೆ ಹಿಟ್ಟಿದ್ರೆ ಸಾಕು, ಕುದಿಯುವ ನೀರಲ್ಲಿ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ. ಹೌದು, ಬರೀ ಒಂದೇ ಒಂದು ಕಪ್ಪಿನಿಂದ ದೋಸೆ ಹಿಟ್ಟನ್ನು ನೀವು ಕುದಿಯೋ ನೀರಿಗೆ ಹಾಕಿದರೆ ಎಷ್ಟು ಒಳ್ಳೆಯ ರೆಸಿಪಿ ಆಗುತ್ತಂದರೆ ನೀವು ನಂಬೋಕೆ ಆಗೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ದೋಸೆ ಹಿಟ್ಟು ಫುಲ್ ಖಾಲಿ ಆಗಿಬಿಟ್ಟಿದೆ. ನೋಡೋಕ್ಕೆ ಒಂದು ಬೌಲಷ್ಟೇ ಉಳ್ಕೊಂಡಿದೆ. ಸಣ್ಣದು ಸಾಂಬಾರು ಬೌಲ್ ಏನಿರುತ್ತಲ್ಲ ಅಷ್ಟೇ ಉಳ್ಕೊಂಡಿದೆ. ನೋಡಿ, ಕಾಣ್ತಾ ಇದೆಯಲ್ಲ, ಇಷ್ಟೇ ಇದೆ. ಏನಪ್ಪ ಮಾಡೋದು, ಬಿಸಾಕೋಕ್ಕೂ ಮನಸ್ಸಿಲ್ಲ, ಒಂದೇ ಒಂದು ದೋಸೆ ಮಾಡ್ಕೊಂಡು ತಿನ್ನೋಕ್ಕೂ ಆಗೋದಿಲ್ಲ. ಫ್ಯಾಮಿಲಿ ಎಲ್ಲರಿಗೂ ಏನಾದರೂ ವೆರೈಟಿ ಮಾಡಿಕೊಡ್ಲೇಬೇಕು ಫ್ಯಾಮಿಲಿ ಎಲ್ಲರಿಗೂ. ಆದರೆ ಒಂದೇ ಒಂದು ಕಪ್ಪಿನಿಂದ ಏನು ಮಾಡೋಕ್ಕಾಗುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಈ ವಿಡಿಯೋ ನೋಡಿದರೆ ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನಾನಿಲ್ಲಿ ಫಸ್ಟು ಒಂದು ಬೌಲ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಒಂದೇ ಬೌಲ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. ಸೊ ಒಂದು ಬೌಲಿಗೆ ಒಂದು ಬೌಲ್ ಆಗೋಷ್ಟು ನೀರು ತೊಗೊಳ್ಳಿ. ನೀವೇನಾದರೂ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡೋ ಹಾಗಿದ್ದರೆ 2 ಕಪ್ ಆಗೋಷ್ಟು ನೀರನ್ನ ತೊಗೋಬೇಕಾಗುತ್ತೆ. ನಾನಿಲ್ಲಿ ನಾವೇನು ದೋಸೆ ಹಿಟ್ಟು ಉಳಿದಿದೆಯಲ್ಲ ಅದನ್ನಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದೇ ಒಂದು ಕಪ್ ನೀರನ್ನು ತೊಗೊಂಡಿರೋದು. ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಕಡಾಯದಲ್ಲಿ ಎಣ್ಣೆ ಕಾಯಿಸೋಕೆ ಇಡ್ತಾಯಿದ್ದೀನಿ. ಇನ್ಸ್ಟೆಂಟಾಗಿ ಮಾಡಬೇಕು, ಕೇವಲ 5 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ, ಹೆಚ್ಚು ಸಮಯನೇ ಬೇಡ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದೇ ಒಂದು ಕಪ್ಪಿನಲ್ಲಿ ದೋಸೆ ಹಿಟ್ಟಿರುತ್ತೆ. ಅದನ್ನು ನಾನು ಕುದಿಯೋ ನೀರಿನಲ್ಲಿ ಹಾಕೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ, ಎಷ್ಟೆಲ್ಲ ಅಡುಗೆಗಳನ್ನ ಮಾಡ್ಬೋದು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದೇ ಒಂದು ಕಪ್ ಇರೋದ್ರಿಂದ ಹಾಕ್ತಾಯಿದ್ದೀನಿ ಕುದಿಯೋ ನೀರಿಗೆ ಹಾಕಿ. ಇದಕ್ಕೆ ನೀವು ಬೇಕಾದರೆ ನೀರು ಕುದಿಯೋ ಟೈಮ್ನಲ್ಲೇ ಪೆಪ್ಪರ್ ಹಾಕ್ಕೋಬೋದು, ಪೆಪ್ಪರ್ ಪುಡಿನ ಹಾಕ್ಕೋಬೋದು, ಕರಿಮೆಣಸಿನ ಪುಡಿ ಅಥವಾ ಜೀರಿಗೆ ಪುಡಿನ ಹಾಕ್ಕೋಬೋದು, ಅಥವಾ ಜೀರಿಗೆನೇ ಹಾಕ್ಕೋಬೋದು. ಇಲ್ಲಪ್ಪ ಅಂತಂದರೆ ನಿಮಗೆ ಉಪ್ಪು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ದೋಸೆ ಹಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಹಾಕಿರೋದ್ರಿಂದ ನೀರಿಗೆ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀರು ಕುದಿಯೋ ಟೈಮ್ನಲ್ಲೇ ಹಾಕ್ಕೋಬೋದು, ಅಥವಾ ಕಲ್ತ ಮೇಲೆ ಕೂಡ ಹಾಕ್ಕೋಬೋದು. ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಕಲಿಸ್ಕೊತ ಬನ್ನಿ. ಒಂದಿಷ್ಟು ಹದ ಬರೋವರೆಗೂ, ಸ್ವಲ್ಪ ಗಟ್ಟಿ ಆಗೋವರೆಗೂ ಸ್ವಲ್ಪ ಹಾಗೆ ಕಲಿಸ್ತಾ ಇರಿ. ಎಷ್ಟೊತ್ತೇನು ಬೇಕಾಗೋದಿಲ್ಲ. ಆಲ್ರೆಡಿ ನಾವು ಇದು ಉಬ್ಬಿ ಬಂದಿರುವಂಥ ದೋಸೆ ಹಿಟ್ಟಿರೋದ್ರಿಂದ ತುಂಬ ಸಮಯ ತೊಗೊಳೋದೇ ಇಲ್ಲ. ಆಲ್ರೆಡಿ ನಾವು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ದಿನ ದೋಸೆ ಮಾಡ್ಕೊಂಡು ತಿಂದುಬಿಟ್ಟು ಉಳಿದಿರುವಂತಹ ಹಿಟ್ಟಿನಿಂದ ಮಾಡೋದ್ರಿಂದ ಹೆಚ್ಚು ಸಮಯ ತೊಗೊಳೋದೇ ಇಲ್ಲ. ಜಸ್ಟ್ ನೀರಿಗೆ ಹಾಕಿ ಕುದಿಸಿದ ತಕ್ಷಣ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ. ಈ ರೀತಿ ಹಿಟ್ಟು ಟೈಪ್ನಲ್ಲಿ ಆಗಬೇಕು. ಇದಕ್ಕೆ ನೀವು ಅಕ್ಕಿ ಹಿಟ್ಟಾದರೂ ತೊಗೋಬೋದು. ಅಕ್ಕಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಹದ ಬರಲಿ, ಸ್ವಲ್ಪ ಗಟ್ಟಿಯಾಗಲಿ ಅನ್ನೋದಕ್ಕೋಸ್ಕರ ನೀವು ತೊಗೊಂಡು ಹಾಕ್ಕೋಬೋದು. ಅಥವಾ ನನಗೇನೋ ಬೇಡಪ್ಪ ಅನ್ನೋ ಹಾಗಿದ್ರೆ ಸ್ವಲ್ಪ ಸಣ್ಣ ರವೆ ಏನು ಬರುತ್ತೆ, ಬಾಂಬೆ ರವೆ ಅಂತ ಏನು ಕರಿತೀವಲ್ವ, ಸೊ ಆ ಸಣ್ಣ ರವೆನ ತೊಗೊಂಡು ಹಾಕ್ಕೊಡಿ. ಚಿರೋಟಿ ರವೆ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಕೇವಲ 2 ನಿಮಿಷದಲ್ಲಿ ಇದು ರೆಡಿ ಆಗಿಬಿಡ್ತು ನೋಡಿ. ಹೆಚ್ಚು ಸಮಯ ತೊಗೊಳೋದಿಲ್ಲ, ಏನೂ ಇಲ್ಲ. ಜಸ್ಟ್ 2ರಿಂದ 3 ನಿಮಿಷ ಅನ್ನೋದ್ರೊಳಗೆ ನಮ್ಮ ಈ ರೆಸಿಪಿ ರೆಡಿ ಆಯಿತು. ಸೊ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ, ಸಣ್ಣ ಉಪ್ಪನ್ನು ತೊಗೊಳ್ಳಿ. ಹಾಗೆ ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಇದಕ್ಕೆ ಜೀರಿಗೆ ಪುಡಿ ಅಥವಾ ಕರಿಮೆಣಸಿನ ಪುಡಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಪೈಸಿಯಾಗಿ ಇಷ್ಟಪಡೋರು ಸ್ವಲ್ಪ ಕರಿಮೆಣಸಿನ ಹಾಕಿ. ಹಾಗೆ ಇದಕ್ಕೆ ನೀವು ಬೇಕಾದರೆ ಹಸಿ ಶುಂಠಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಏನೂ ಆ್ಯಡ್ ಮಾಡೋಕ್ಕೋಗಿಲ್ಲ, ಜಸ್ಟ್ ಬರೀ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ. ಮೆಣಸಿನ್ಕಾಯಿನ ಮಕ್ಕಳು ತಿನ್ನೋದಿಲ್ಲ ಅನ್ನೋ ಹಾಗಿದ್ರೆ ಮಿಕ್ಸಿ ಹಾಕಿ ಇನ್ನೂ ಟೇಸ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಅದು ಆರೋಕ್ಕೆ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಎಲ್ಲ ಸೇರಿ 5ರಿಂದ 6 ನಿಮಿಷ ಅಷ್ಟೇ ತೊಗೊಳೋದು, ಜಾಸ್ತಿ ಸಮಯ ತೊಗೊಳೋದೇ ಇಲ್ಲ. ನಾನಿಲ್ಲಿ ನೋಡಿ ಒಂದು 2 ನಿಮಿಷ ಆಯಿತು, ಸಾಕು. ಇದನ್ನೆಲ್ಲ ಆರೋದಕ್ಕೆ ಬಿಡ್ತಾಯಿದ್ದೀನಿ. ಈ ರೀತಿ ಆದಮೇಲೆ ಅಕ್ಕಿ ಹಿಟ್ಟೇನಿದೆ, ಅಕ್ಕಿ ತುಂಬ ಗಟ್ಟಿಯಾಗಬೇಕು. ಅಂದರೆ ಗೊತ್ತಾಗುತ್ತೆ, ಸ್ವಲ್ಪ ಆರಿದ ತಕ್ಷಣವೇ ಅದು ಸ್ವಲ್ಪ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರಿನಲ್ಲಿ ನಾವು ಬರೀ ಒಂದೇ ಒಂದು ಅರ್ಧ ಕಪ್ ನೀರಿನಲ್ಲಿ ಅರ್ಧ ಕಪ್ ದೋಸೆ ಹಿಟ್ಟು ಹಾಕಿದರೆ ಎಷ್ಟಾಗಿದೆ ಅಂತ ನೋಡಿ. ಇದೇ ರೀತಿ ನೀವು ಮನೆಯಲ್ಲಿ ಬೇಜಾರಾದಾಗ ಸ್ನ್ಯಾಕ್ಸಿಗೋಸ್ಕರ ಮಾಡ್ಕೊಂಡು ತಿನ್ಬೋದು. ಅಥವಾ ಯಾರಾದರೂ ಸಡನ್ನಾಗಿ ಮನೇಲಿ ಬಂದಾಗ ಏನೂ ಇಲ್ಲಪ್ಪ, ಏನಾದರೂ ಮಾಡಬೇಕಂದ್ರೆ ಇದು ಕೂಡ ತುಂಬ ಈಸಿಯಾಗಿದೆ. ಈಸಿ ರೆಸಿಪಿ. ಮತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ವಾವ್ ಅಂತ ಹೇಳೋದಂತೂ ಗ್ಯಾರಂಟಿ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಇವಾಗ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಹಿಟ್ಟಿನ ಆಕಾರನಲ್ಲಿ ಗೋಲ್ ಮಾಡ್ಕೊಳೋಕ್ಕೋಸ್ಕರ ಸ್ವಲ್ಪ ಅದುಮ್ತಾ ಇದ್ದೀನಿ. ಸೊ ಇದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಕೈಯಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಯಾಕಂದರೆ ಕೈಗೆ ಅಂಟಬಾರ್ದು ಅನ್ನೋ ರೀಸನ್ಗೋಸ್ಕರ ಸ್ವಲ್ಪ ಕೈಯಲ್ಲಿ ಹಚ್ಕೊಂಡಿದ್ದೀನಿ. ನೀವು ಇದರಲ್ಲಿ ಈರುಳ್ಳಿ ಅಥವಾ
ಮೆಣಸಿನ್ಕಾಯಿನ ಸ್ಕಿಪ್ ಮಾಡೋ ಹಾಗಿದ್ರೆ ಮುರುಮುರೆ ಅಂತೇಳಿ ಬರುತ್ತಲ್ವ, ಸೊ ಆ ರೀತಿನೂ ಮಾಡ್ಕೊಂಡು ತಿನ್ಬೋದು. ಏನಂತಾರೆ ಅದಕ್ಕೆ, ಈಗ ವಡೆ ಮಾಡೋದನ್ನು ಬಿಟ್ಬಿಟ್ಟು ಮುರುಮುರೆ ಅಂತಲೇ ಬರುತ್ತೆ, ಅದನ್ನು ನೀವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಏನು ಪ್ರೊಸೀಜರ್ ಚೇಂಜ್ ಇಲ್ಲ, ಸೇಮ್ ಟು ಸೇಮ್ ಮಾಡ್ಕೋಬೇಕು. ಜಸ್ಟ್ ಇದರಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮುರುಮುರೆದಲ್ಲಿ ಸ್ಕಿಪ್ ಮಾಡ್ಕೋಬೇಕು, ಇದರಲ್ಲಿ ಯಾವುದೇ ರೀತಿ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ. ವಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ಯಾವ ರೀತಿ ಕೈಯಿಂದ ಗೋಲ್ ಗೋಲ್ ಮಾಡಿ ಒಂದೇ ಒಂದು ಸಣ್ಣ ತೂತಿಟ್ಕೊಂಬಿಡಿ, ಸೂಪರಾಗಿ ಟೇಸ್ಟ್ ಇರುತ್ತೆ. ವಡೆ ಟೇಸ್ಟ್ಗಿನ್ನ ತುಂಬ ಸೂಪರಾಗಿರುತ್ತೆ. ಕ್ರಿಸ್ಪಿ ಅಂದರೆ ಕ್ರಿಸ್ಪಿ, ಯಾಕಂದರೆ ಇದರಲ್ಲಿ ನಾನು ಚಿರೋಟಿ ರವೆ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಬರೀ ಒಂದೇ ಕಪ್ಪಿಂದ ಏನಿಲ್ಲ ಅಂದರೂ ಒಂದು 8 ರಿಂದ 10 ಆಗಿದ್ದಾವೆ. ಈಗ ಆಲ್ರೆಡಿ ನಾನು ಎಣ್ಣೆ ಕಾಯ್ಸೋಕ್ಕೆ ಇಟ್ಟಿರೋದ್ರಿಂದ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೆ ಹಾಕಿ. ಸ್ವಲ್ಪ ಲೋ ಫ್ಲೇಮ್ ಇದ್ದರೆ ಏನಾಗುತ್ತೆ, ಎಣ್ಣೆ ಜಾಸ್ತಿ ಹೀರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಅಕ್ಕಿದು ಇರೋದ್ರಿಂದ ಹೀರೋದಿಲ್ಲ, ಆದರೂ ಕೂಡ ಹೈ ಫ್ಲೇಮ್ನಲ್ಲಿ ಇಟ್ಟು ಮಾಡ್ಕೊಂಡು. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೃಹಿಣಿಯರು, ಶ್ರೀಮತಿಯರು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಯಾವುದೇ ರೀತಿಯಾದಂಥ ವೇಸ್ಟ್ ಆಗಲಾರ್ದೆ ಮಾಡ್ತಾರೆ. ಅದರಲ್ಲೂ ಟೀ ಟೈಮ್ ಸ್ನ್ಯಾಕ್ಸಿಗಂತೂ ಪ್ರತಿಯೊಬ್ಬರು ಮನೆಯಲ್ಲೂ ಏನಾದರೂ ಒಂದು ಚಟಪಟ ಇರಲೇಬೇಕು. ಈ ರೀತಿ ಒಂದು ಸತಿ ನೀವು ಚಟ್ಪಟ್ ಇದನ್ನು ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಕಂಪಲ್ಸರಿ ಮಾಡಿಬಿಟ್ಟು ನನಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಸೊ ಒಂದು ಹೈ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಬೇಯಲಿ. ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಎಷ್ಟು ಚೆನ್ನಾಗಿ ಫ್ರೈ ಆದ ತಕ್ಷಣ ಇದನ್ನು ನೀವು ಒಂದು 2 ನಿಮಿಷ ಬಿಟ್ಟು ಇದರ ಜೊತೆಗೆ ನೀವು ಚಟ್ನಿ ಇದ್ದರೆ ಚಟ್ನಿ ಯೂಸ್ ಮಾಡ್ಕೋಬೋದು, ಅಥವಾ ಇಲ್ಲಿ ಸಾಸ್ ಮನೇಲಿ ಯಾವುದಾದ್ರೂ ಸಾಸ್ ಯೂಸ್ ಮಾಡೋ ಹಾಗಿದ್ರೆ ಕೆಚಪ್ ಸಾಸ್ ಏನೇ ಇರುತ್ತೆ ಅಲ್ವಾ, ಸೊ ಆ ರೀತಿ ಕೆಚಪ್ ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಅದರಲ್ಲೂ ಮಕ್ಕಳಿಗಂದರೆ ಪಂಚಪ್ರಾಣ. ಎಣ್ಣೆ ಐಟಮ್ಸ್ ಏನೇ ಮಾಡಿದ್ರೂ ಹೊರಗಡೆಯಿಂದ ತರೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಆದರೆ ಮನೆಯಲ್ಲೇ ನೀವು ಮಾಡಿಕೊಡಿ ಮಕ್ಕಳಿಗೆ, ನಿಮಗೂ ಸಮಾಧಾನ ಇರುತ್ತೆ, ತಿಂದಿದ್ದಾರೆ ಅನ್ನೋ ಖುಷಿನೂ ಇರುತ್ತೆ, ಹಾಗೆ ನಾನೇ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇರುತ್ತೆ. ಇದನ್ನು ನೀವು ಮಾಡಿ ಡೆಫಿನೆಟ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.